ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಿಂಹ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ದರೆ, ಸಿಂಹ ರಾಶಿಯವರಿಗೆ ಸುದೀರ್ಘವಾದಂತಹ ಕಾಲಘಟ್ಟದಿಂದಲೂ ಕೂಡ ಅಷ್ಟಮ ಶನಿಯ ಅನುಭವ ಹೇಳುವಂತಹದ್ದು ತಮ್ಮ ಪಾಲಿಗೆ ಉಂಟು. ಅದರಲ್ಲಿ ಗುಣವೂ ಇದ್ದಾವೆ, ದೋಷವೂ ಇದ್ದಾವೆ. ಅಂತಂದರೆ ಶನಿ ಜೊತೆಗಿದ್ದಾನೆ, ಒಂದಷ್ಟು ಒಳ್ಳೆಯ ಅನುಭವಗಳನ್ನು ಕೂಡ ಆತ ಕೊಡ್ತಾ ಇದ್ದಾನೆ, ಒಂದಷ್ಟು ಕೆಟ್ಟ ಅನುಭವಗಳನ್ನು ಕೂಡ ಆತ ಕೊಡ್ತಾ ಇದ್ದಾನೆ. ಈ ಎರಡೂ ಅನುಭವಗಳು ಎಲ್ಲಿ ಕೇಳಿದರೆ ನಮ್ಮ ಪರಿಸರದಲ್ಲಿ, ನಮ್ಮ ಅನುಭವದಲ್ಲಿಯೇ ಇದೆರಡೂ ಕೂಡ ಆಗುತ್ತಾ ಇದ್ದಾವೆ. ಅದು ವೃತ್ತಿಯಲ್ಲಿ ಉಂಟು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಉಂಟು, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಉಂಟು, ಇನ್ನು ಬಂಧು ಬಳಗದ ಸಂಬಂಧಗಳಲ್ಲಿ ಉಂಟು. ಎಲ್ಲ ಕಡೆಯಲ್ಲಿಯೂ ಕೂಡ ಒಂದೊಂದು ರೀತಿಯ ಶುಭ ಅಶುಭ ಹೇಳುವಂತಹ ಎರಡು ರೀತಿಯ ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ವೃತ್ತಿಯಲ್ಲಿ ತಾವಂದುಕೊಂಡಂತೆ ತಮಗೆ ಸಮಾಧಾನಗಳು ಖಂಡಿತ ಇರುವುದಿಲ್ಲ. ಆರ್ಥಿಕವಾದಂತಹ ಅಡಚಣೆಯೂ ಕೂಡ ಅದು ನಿರಂತರವಾದಂತಹ ಸ್ಥಿತಿ. ಅರ್ಥಾತ್ ಸಮಾಧಾನ ಆಯಿತು ಅಂತ ಹೇಳುವಾಗಿಲ್ಲ. ಹಾಗಂತ ಪರಿಸ್ಥಿತಿ ಸಂದರ್ಭಗಳಿಗೆ ಅನುಗುಣವಾಗಿ ಬೇಕಾದದ್ದು ತಮ್ಮ ಪಾಲಿಗೆ ಲಭ್ಯ ಆಗುತ್ತಾ ಇರುವಂಥದ್ದು. ಒಂದು ಸ್ಪಷ್ಟತೆಯ ಟ್ರ್ಯಾಕ್ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಅಧಿಕವಾಗಿ ತಮ್ಮ ಅನುಭವಕ್ಕೆ ಬರ್ತಾ ಇರುವಂಥದ್ದು. ರಾಶಿಯಿಂದ ಸಪ್ತಮ ಭಾವದಲ್ಲಿ ಷಷ್ಠಾಧಿಪತಿ, ಸಪ್ತಮಾಧಿಪತಿಯಾದಂಥವನು ಅಷ್ಟಮದಲ್ಲಿ, ಸಪ್ತಮದಲ್ಲಿಯೂ ಕೂಡ ಒಂದು ಪಾಪಗ್ರಹ. ದಾಂಪತ್ಯ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇಲ್ಲದೆ ಇರುವಂಥದ್ದು. ಕರ್ಮಭಾವಾಧಿಪತಿ ವ್ಯಯಭಾವದಲ್ಲಿ ಇರುವಂತಹದ್ದು. ಅರ್ಥಾತ್ ಕರ್ಮಕ್ಷೇತ್ರವು ಕೂಡ ತಾವು ಅಂದುಕೊಂಡಂತಹ ರೀತಿಯಲ್ಲಿ ತಮಗೆ ಫಲವನ್ನು ಕೊಡದೇ ಇರುವಂತಹ ಒಂದು ಸ್ಥಿತಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಇನ್ನು ಗೊಂದಲಮಯವಾದಂತಹ ಮಾನಸಿಕತೆ, ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಈ ರೀತಿಯ ತೀರ್ಮಾನಗಳನ್ನೆಲ್ಲ ತೆಗೆದುಕೊಳ್ಳುವಾಗ ಬಹಳಷ್ಟು ಗೊಂದಲಗಳಲ್ಲಿ ತಾವಿರುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಇದರ ಬಗ್ಗೆಲ್ಲ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಪಾಲುದಾರಿಕೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವಂತಹದ್ದು ಅತ್ಯಂತ ಉತ್ತಮ. ರಾಶ್ಯಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ. ಇದೊಂದು ಶುಭದಾಯಕವಾದಂತಹ ಫಲ. ಅರ್ಥಾತ್ ದೈಹಿಕವಾದಂತಹ ವಿಷಯದಲ್ಲಿ ಆರೋಗ್ಯ, ದೇಹಾರೋಗ್ಯ ಹೇಳುವಂತಹದ್ದು ಒಂದು ಹಂತಕ್ಕೆ ಸಮಾಧಾನವನ್ನು ಕೊಡುತ್ತದೆ. ಆದರೆ ಮಾನಸಿಕವಾದಂತಹ ಆರೋಗ್ಯದ ವಿಷಯಕ್ಕೆ ಬಂದಾಗ ಅದು ಸಮಾಧಾನಕರವಾಗಿಲ್ಲ. ಕಾರಣ ಷಷ್ಠಾಧಿಪತಿ ಅಷ್ಟಮದಲ್ಲಿ, ಪಂಚಮದಲ್ಲಿ ವ್ಯಯಾಧಿಪತಿಯಾದಂತಹ ಗ್ರಹ ಪಂಚಮದಲ್ಲಿ. ಹೀಗಿದ್ದೆಲ್ಲ ಗ್ರಹಸ್ಥಿತಿಗಳ ಲಕ್ಷಣಗಳೇನಿದೆ ಅದು ಮಾನಸಿಕವಾಗಿ ತಮ್ಮನ್ನು ನೆಮ್ಮದಿ ಕಡೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಹೇಳುವಂತಹ ಫಲಗಳು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶ್ರಮ ತುಂಬ ಉಂಟು, ಆದರೆ ಫಲಗಳು ಇರುವುದಿಲ್ಲ. ಪ್ರಯತ್ನಕ್ಕೆ ಪೂರಕವಾದಂತಹ ಅನುಭವ ಅಧ್ಯಯನ ಕ್ಷೇತ್ರದಲ್ಲಿ ಕಂಡು ಬರುವುದಿಲ್ಲ. ಇನ್ನು ಒಂದಷ್ಟು ಕಾನೂನಾತ್ಮಕವಾದಂತಹ ಕಿರಿಕಿರಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಒಂದಷ್ಟು ಅಪವಾದಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲ. ಸಹಜವಾಗಿಯೇ ನಿಷ್ಠುರವಾದಂತಹ ಜೀವನದ ದಾರಿಯಲ್ಲಿರ್ತೇವೆ. ಒಂದಷ್ಟು ಖಡಕ್ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸ್ವಭಾವ ನಮ್ಮದ್ದಾಗಿರುತ್ತದೆ. ಆದ್ದರಿಂದ ಒಂದಷ್ಟು ಅಪವಾದಗಳು ಸಹಜವಾಗಿಯೇ ತಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಅದಕ್ಕೆಲ್ಲ ಬಹಳ ತಲೆ ಕೆಡಿಸಿಕೊಳ್ಳುವಂಥ ಯೋಚನೆ ಬೇಡ, ಬಹಳ ತಲೆ ಕೆಡಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಒಂದಷ್ಟು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ, ಶಿವದೇವರಿಗೆ ಸಂಬಂಧಪಟ್ಟಂತಹ ಅಧ್ಯಾತ್ಮ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಅವಶ್ಯಕ. ಹೇಗೆ ಅಂತ ಕೇಳಿದರೆ, ಶನಿವಾರದ ದಿವಸ ಆಂಜನೇಯ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು, ಸೋಮವಾರದ ದಿವಸ ಶಿವನ ಸನ್ನಿಧಾನಕ್ಕೆ ಹೋಗುವಂಥದ್ದು. ಕೈಯಲ್ಲಿ ಯಾವ ರೀತಿಯ ಸೇವಾದಿಗಳನ್ನು ಅಲ್ಲಿ ಮಾಡುವುದಕ್ಕೆ ಸಾಧ್ಯವೋ
ಅಂತಹ ಸೇವೆಗಳನ್ನು ತಾವುಗಳು ಅಲ್ಲಿ ಅರ್ಪಣೆ ಮಾಡುವಂತಹದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.